ಪಾರ್ಕ್ನಲ್ಲಿ ಸತ್ಯಮೇವ ಜಯತೆ ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣ ವಿರುದ್ಧ ಹಾಗೂ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಟ್ಟು ಮರೇಗಾ ಕಾಯ್ದೆಯನ್ನು ದುರ್ಬಲಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಾಗೂ ಬೈಯಪ್ಪನಹಳ್ಳಿ ರಮೇಶ್ ರವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಕುರಿತು ನಮ್ಮ ವಾಹಿನಿ ಮೂಲಕ ಮಾಹಿತಿ ಹಂಚಿಕೊಂಡರು. ಇಡೀ ಪ್ರಪಂಚಕ್ಕೆ ಗೊತ್ತಾಗಿರುವಂತಹ ವಿಚಾರ ಇವತ್ತೇನು ನ್ಯಾಷನಲ್ ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು 11-12 ವರ್ಷಗಳಿಂದ ಸುಳ್ಳು ಕೇಸುಗಳನ್ನು ಮಾನ್ಯ ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರ ಮತ್ತು ಏನು ಗಾಂಧಿ ಪರಿವಾರ ಇದೆ ಅವ್ರ ಮೇಲೆ ಸುಳ್ಳು ಒಂದು ಕೇಸನ್ನು ಹಾಕಿ ಇಷ್ಟು ದಿವಸ ತೊಂದರೆ ಕೊಟ್ಟರು. ಇವತ್ತು ನಿಜವಾಗ್ಲೂ ಕೂಡ ಕೋರ್ಟ್ ಇಂದ ಒಂದು ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಬಿಜೆಪಿ ಅವರು ಒಂದು ಸುಳ್ಳು ಕೇಸನ್ನು ಹಾಕಿ ಯಾವಾಗ ಕೂಡ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ಒಂದು ಏನು ತಪ್ಪುಗಳು ಮಾಡ್ತಾರೆ ಅದನ್ನ ಮುಚ್ಚಾಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡುವಂತದ್ದು ಮೊದಲಿನಿಂದ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಅವರಾಗಿ ಅವ್ರು ಏನೇ ಕಾರ್ಯಕ್ರಮ ಕೂಡ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಏನೇನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನ ಹೆಸರನ್ನ ಚೇಂಜ್ ಮಾಡಿ ಅವರು ಒಂದು ಬ್ರಾಂಡ್ ಇಟ್ಟು ಅವ್ರು ಮಾಡ್ದಂಗೆ ತೋರಿಸ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಈ ವಿಚಾರದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ. ಮತ್ತು ಅದೇ ರೀತಿಯಲ್ಲಿ ಏನು ಮನ್ರೇಗಾ ಕೂಡ ಅವ್ರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅದನ್ನ ಕೂಡ ವಾಪಸ್ ಕೊಡ್ಬೇಕು ಅಂದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ವೈಟ್ನಲ್ಲಿ ಡಿ ರಮೇಶ್ ಅಂದ್ಬಿಟ್ಟು, ನಾನು ನ್ಯಾಷನಲ್ ಚೇರ್ಮನ್ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿಗೆ ಮತ್ತು ಅದೇ ರೀತಿಯಲ್ಲಿ ರೀಜನಲ್ ಕೋಆರ್ಡಿನೇಟರ್ ಆಲ್ ಇಂಡಿಯಾ ವರ್ಕರ್ಸ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕಾಂಗ್ರೆಸ್ ಅಲ್ಲಿ ರೀಜನಲ್ ಕೋಆರ್ಡಿನೇಟರ್ ಆಗಿದೆ.